ಶನ್ನೋ ದೇವೀರಭಿಟ್ಟಯೇ ಆಪೋ ಭವಂತ ಪೀತಯೇ ಶಂಯೋರಭಿಶ್ರುವಂತನಃ. ಓಂ ಶಂಶನೈಶ್ಚರಾಯ ನಮಃ. ಈಗ ಕುಂಭರಾಶಿಯವರಿಗೆ ಹೇಗಿರುತ್ತೆ ಅಂತ ನೋಡೋಣ. ಕುಂಭರಾಶಿಯವರು ಇಷ್ಟು ದಿವಸ ಏನಪ್ಪ ಮಾಡಿರ್ತಾರೆ ಅಂತ ಹೇಳಿದ್ರೆ, ಅದು ಪಾಪ ಕಷ್ಟಪಟ್ಟಂಥವರಿಗೆ ಗೊತ್ತು ಹೇಗಿರುತ್ತೆ ಅದು ಅಂತ. ನಾವು ಸುಮ್ಮನೆ ಹೇಳಬಹುದು ಅವರಿಗೇನು ಅಂತ. ಆದರೆ ಕುಂಭರಾಶಿ ಅಂತಕ್ಕಂಥದ್ದೇ ವಿಶೇಷವಾದಂಥ ಗುಣ ಇರ್ತಕ್ಕಂಥದ್ದು. ಕುಂಭ ಏನೇನು ಕೆಡ್ತೀವಿ? ಕುಂಭಾಭಿಷೇಕ, ಕುಂಭಮೇಳ, ಕಳಶ, ಅದರ ಪಾತ್ರೆ, ಅದರ ಶೇಪೇ ಒಂಥರ. ಅದರೊಳಗಡೆ ಏನಿರುತ್ತೆ ಅಂತ ಹೇಳಿದ್ರೆ ಜ್ಞಾನ, ಧನ, ವಜ್ರ ಇರಬಹುದು, ವೈಡೂರ್ಯ ಇರಬಹುದು, ಜ್ಞಾನ ಇರಬಹುದು, ಸಂಪತ್ತಿರಬಹುದು, ಏನು ಬೇಕಾದ್ರೂ ಇರಬಹುದು. ಇವರಿಗೆ ಗೊತ್ತಿಲ್ಲದಿರತಕ್ಕಂಥದ್ದು ಯಾವುದೂ ಇಲ್ಲ. ಸೊ ಹಾಗಾಗಿ ಕುಂಭರಾಶಿಯವರಿಗೆ ವಿಶೇಷವಾದಂಥ ತ್ಯಾಗ, ಎಲ್ಲರನ್ನು ಕರೆದು ಆಧರಿಸ್ತಕ್ಕಂಥ ಒಂದು ಮನೋಭಾವನೆ, ಅನ್ನದಾನವನ್ನು ಮಾಡ್ತಕ್ಕಂಥ ಮನೋಭಾವನೆ ಇರ್ತಕ್ಕಂಥವರು. ಇಷ್ಟು ದಿನ ಇವರು ಸಕಲ ವಿಧವಾದ ಕಷ್ಟ ನಷ್ಟಗಳನ್ನು ಅನುಭವಿಸಿರ್ತಾರೆ. ಅವಮಾನ, ನಿಂದನೆ, ಆರೋಗ್ಯದಲ್ಲಿ ಏರುಪೇರು ಎಲ್ಲವನ್ನ ಅನುಭವಿಸಿರ್ತಾರೆ. ಈ ಕುಂಭ ಅಂತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ ವೈರಾಗ್ಯ, ಎಷ್ಟೇ ಕಷ್ಟ ಬಂದರೂ ಅದನ್ನ ಸಹಿಸ್ಕೊಳ್ತಕ್ಕಂಥ ಶಕ್ತಿ ಇರುತ್ತೆ. ಇಲ್ಲಿ ಒಂದೇ ಒಂದು ಇವರ ಮೈನಸ್ ಪಾಯಿಂಟ್ ಏನಂದ್ರೆ, ನೀವೆಲ್ಲ ಚೆಕ್ ಮಾಡಿ ನೋಡಬೇಕು. ಕುಂಭರಾಶಿಯವರು ಯಾರ್ಯಾರಿದಾರೋ ಅವ್ರಿಗಲ್ಲ. ಮದುವೆ ಆಗಿದೆ ಅಂತ ಹೇಳಿದ್ರೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ, ಮೊದಲು ನನ್ನ ಹೆಂಡತಿ, ನನ್ನ ಮಕ್ಕಳು, ನನ್ನ ಮೊಮ್ಮಕ್ಕಳು, ನನ್ನ ಮನೆ, ಆಮೇಲೆ ಮಿಕ್ಕಿದವರು. ಅಲ್ಲಿ ತಂದೆ ತಾಯಿಗಳನ್ನು ಸಹ ಆಮೇಲೆ. ಮೊದಲು ನಾನು, ನನ್ನ ಹೆಂಡತಿ, ನನ್ನ ಮಕ್ಕಳು ಅಂತಕ್ಕಂಥದ್ದು ಇವರಲ್ಲಿ ಪ್ರಧಾನವಾಗಿ ಎದ್ದು ಕಾಣುವಂತಹ ಗುಣಗಳು ಈ ಕುಂಭರಾಶಿಯವರು. ನೀವು ಇವರನ್ನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಇವರು ಕುಂಭರಾಶಿಯವರು ಅಂತ. ಮತ್ತೆ ಇವರು ಸ್ವಲ್ಪ ಮಾಂಸಾಹಾರವನ್ನ ತಿಂತಕ್ಕಂಥವ್ರು, ದುಶ್ಚಟಕ್ಕೆ ಬಲಿಯಾಗಿರ್ತಕ್ಕಂಥವರು. ಕೆಲವು ಸಾರ್ತಿ ಚೈನ್ ಸ್ಮೋಕಿಂಗ್ ಮಾಡಬಹುದು, ಅಥವಾ ಕಂಪಲ್ಸರಿಯಾಗಿ ನಾನು ಡ್ರಿಂಕ್ಸ್ ಮಾಡಬೇಕು ಅಂತಕ್ಕಂಥವರು ಇರ್ತಾರೆ. ಈಗ ನೀವು ಕೇಳ್ಬೋದು, ಸರ್ ಹೆಣ್ಮಕ್ಳೆಲ್ಲ ಏನ್ ಮಾಡ್ತಾರೆ ಹಾಗಾದ್ರೆ ಕುಂಭರಾಶಿಯವರು ಅಂದ್ರೆ? ಯಾವುದಾದ್ರೂ ಒಂದು ಚಟಕ್ಕೆ ಇವರು ಅಂಟ್ಕೊಂಡಿರ್ತಾರೆ ಅಂತ ಅರ್ಥ. ಕಾಫಿ ಟೀ ಆಗಿರ್ಬೋದು, ಅಥವಾ ಟಿವಿ ನೋಡೋದಾಗಿರ್ಬೋದು, ಮೊಬೈಲ್ ನೋಡೋದಾಗಿರ್ಬೋದು. ಯಾವಾಗ್ಲೂ ನೋಡೋನು ಯಾವ್ದಾದ್ರೂ ಒಂದು ಈ ಕಡೆ ಒಂದ್ ಕೈಯಲ್ಲಿ ಮೊಬೈಲು, ಒಂದ್ ಕಡೆ ಲ್ಯಾಪ್ಟಾಪು, ಆ ಕಡೆ ಒಂದು ಫೋನು, ಈ ಕಡೆ 10 ವಿಷಯಗಳ ಕಡೆ ಗಮನವನ್ನು ಹರಿಸಿ ಅದು ಬೇಕು ಬೇಕು ಅಂತ ಅಡಿಕ್ಟ್ ಆಗ್ತಕ್ಕಂಥದ್ದು. ಅಡಿಕ್ಟ್ ಅಂತ ತಕ್ಷಣ ಬರೀ ಕೆಟ್ಟದು ಅಂತಾನೆ ಅಂದ್ಕೊಂಡ್ಬಿಡೇರಿ, ಯಾವ್ದಾನ ಒಂದಕ್ಕೆ ಇವರು ಅಂಟ್ಕೊಂಡಿರ್ತಾರೆ ಅಂತ ಅರ್ಥವಾಯ್ತಾ? ಸೊ ಹಾಗಾಗಿ ಇವರಿಗೆ ಅದ್ರಲ್ಲಿ ಗೊತ್ತಾಗ್ಬಿಡ್ತದೆ. ಈಗ ಇವರಿಗೆ ಪಾದಶನಿ ತುಂಬಾ ಸುತ್ತಾಟ ಇರುತ್ತೆ. ಇಷ್ಟು ದಿವಸ ಇಲ್ಲದೆ ಇರತಕ್ಕಂಥ ಶುಭ ಸಮಯ ಇವಾಗ ಬರ್ತಾ ಇದೆ. ಈ ರಾಶಿಯಿಂದ ಮುಂದ್ಗಡೆ ರಾಶಿಗೆ ಹೋಗ್ತಿದ್ದಾರೆ. ಆಲ್ರೆಡಿ ಇವರು 2.5 ವರ್ಷಗಳ ಕಾಲ ಪಡವಾದ ಕಷ್ಟಗಳನ್ನೆಲ್ಲ ಪಟ್ಟಿರ್ತಾರೆ. ಈಗ ಅವರು ಮುಂದಿನ ರಾಶಿಗೆ ಹೋಗ್ತಾ ಇರೋದ್ರಿಂದ, ಇನ್ನ 2ನೇ ಮನೆಯಲ್ಲಿರೋದ್ರಿಂದ ಹಣ ಬರುತ್ತೆ, ಸಾಲ ಕೊಟ್ಟಿದ್ರೆ ವಾಪಸ್ ಬರುತ್ತೆ, ನಿಮ್ಮ ಮಾತು ಸಭೆಯಲ್ಲಿ ಕೇಳ್ತಾರೆ, ಕಳಚಿ ಹೋದಂತ ಸಂಬಂಧಗಳು ನಿಮ್ಮನ್ನ ಹುಡುಕೊಂಡು ಬರುತ್ತೆ, ಹುಡುಕೊಂಡು ಬರುತ್ತೆ. 4ನೇ ದೃಷ್ಟಿ ಬರೋದ್ರಿಂದ ತಾಯಿಗೆ ಆಪರೇಷನ್, ತಾಯಿಗೆ ತೊಂದರೆ, ಮನೆ ಕಡೆ ತೊಂದರೆ ಇರ್ಬೋದು. ಜಾತಕನಿಗೂ ಸಹ ಕೆಲವು ಸಾರ್ತಿ ಆರೋಗ್ಯದಲ್ಲಿ ಏರುಪೇರಾಗಿ ಆಪರೇಷನ್ ಮಾಡಿಸುವಂತ ತೊಂದರೆಗಳು ಬರಬಹುದು, ಅಥವಾ ಹಾಸ್ಪಿಟ್ಲಲ್ಲಿ ತುಂಬಾ ಕಾಲವಾಗಿ ಅಡ್ಮಿಟ್ ಆಗ್ತಕ್ಕಂಥದ್ದು, ಹಾಸ್ಪಿಟ್ಲಿಗೆ ಖರ್ಚಾಗ್ತಕ್ಕಂಥದ್ದು ಬರುತ್ತೆ. ಹುಷಾರಾಗಿರ್ಬೇಕು. ಡಾಕ್ಯುಮೆಂಟ್ ವಿಚಾರಗಳಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರ್ಬೋದು, ತೊಂದರೆ ಬರುತ್ತೆ. ಕಮಿಟ್ಮೆಂಟ್ ಅನ್ನ ಸರಿಯಾಗಿ ಮಾಡ್ಕೊಂಡ್ರೆ ನಿಮಗೆ ಕರೆಕ್ಟ್ ಆಗಿರುತ್ತೆ. ಆ ಕಮಿಟ್ಮೆಂಟ್ ಅನ್ನ ನೀವು ಹೇಗೆ ಮಾಡ್ಕೊಳ್ಬೇಕಂತ ಪ್ರಾಕ್ಟೀಸ್ ಮಾಡಿಕೊಂಡು ಅನುಭವದ ಪ್ರಕಾರವಾಗಿ ಮಾಡ್ಕೊಳ್ಳಿ. 8ನೇ ದೃಷ್ಟಿ ಅಂತಕ್ಕಂಥದ್ದು ಸಡನ್ ಆಗಿ ಇನ್ಕಮ್ಮು, ಹಿರಿಯರ ಆಸ್ತಿ ಬರಬಹುದು, ಪೂರ್ವಿಕರ ಬಗ್ಗೆ ಕಾಳಜಿಯನ್ನು ವಹಿಸಿ ಪೂರ್ವಿಕರ ಆಸ್ತಿ ನಿಮಗೆ ಬರುತ್ತೆ. 11ನೇ ದೃಷ್ಟಿ ಬರುವುದರಿಂದ ಹೊಸ ಕೆಲಸ ಸಿಗಬಹುದು, ನೆನೆಸಿದ ಕಾರ್ಯ ನೆರವೇರುತ್ತೆ, ಮಿತ್ರರಿಂದ ಲಾಭ ಬರುತ್ತೆ, ಚೆನ್ನಾಗಿರುತ್ತೆ ಈ ವರ್ಷ. ಕುಲದೈವವನ್ನ ಆರಾಧನೆ ಮಾಡ್ತಾ ಬಂದ್ರೆ ಖಂಡಿತವಾಗ್ಲೂ ನಿಮಗೆ ಈ 2.5 ವರ್ಷಗಳ ಕಾಲ ನಿಮಗೆ ಕುಂಭರಾಶಿಯವರಿಗೆ ಏನು ಹಿಂದೆ ಪಟ್ಟಂತ ಕಹಿ ಘಟನೆಗಳಿದಾವೋ ಅದೆಲ್ಲವೂ ಮಾರಿಯಾಗತ್ತೆ. ಆದ್ರೆ ಮುಗಿದಿದೆ ಅಂತಲ್ಲ, ಇನ್ನೂ ಇರುತ್ತೆ. ಸ್ವಲ್ಪ ಪಾದಶನಿ ಅಂತೀವಿ, ಸೊ ಕಾಲಲ್ಲಿದೆ ಇವಾಗ, ಅದು ಹೋಗ್ಬೇಕು. ಅವಾಗ ಓಡಾಟ ಇರುತ್ತೆ. ಕಾಲಿನ ಕಡೆ ಗಮನ ಕೊಡಿ, ಕಾಲಿಗೆ ಪೆಟ್ಟು ಮಾಡ್ಕೊಳ್ಬೇಡಿ, ಕಾಲ ಕಡೆ ಸ್ವಲ್ಪ ಯಾರಿಗೂ ನಿಂದನೆಯನ್ನ ಮಾಡಬೇಡಿ, ಕಾಲಲ್ಲಿ ಯಾರಿಗೂ ತೋರಿಸ್ಬೇಡಿ, ಕಾಲಲ್ಲಿ ಯಾರಿಗೂ ಟಚ್ ಮಾಡಬೇಡಿ. ನೀವು ಸಹ ಆಂಜನೇಯನನ್ನ, ನರಸಿಂಹಸ್ವಾಮಿಯನ್ನ ಪೂಜೆ ಮಾಡಿ
ಶನಿವಾರ ದಿವಸ ಆಂಜನೇಯನ ಗುಡಿಗೆ ಹೋಗಿ ಇಲ್ಲ ನರಸಿಂಹಸ್ವಾಮಿ ಗುಡಿಗೆ ಹೋಗಿ ಪೂಜೆಯನ್ನ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಶುಭವಾಗತ್ತೆ. ಅಲ್ಲಿ 11 ದೀಪವನ್ನು ಹಚ್ಚಿ ಆರಾಧನೆಯನ್ನ ಮಾಡಿ. ಜೈ ಶನಿದೇವ, ಜೈ ಗುರುದೇವ.